ಮನುಷ್ಯನಿಗೆ ಅಸಹಜವಾಗಿ ಸುಖ ಬೇಕು, ದುಃಖ ಬೇಡ. ನಾವೆಲ್ರೂ ಬೆಳಗಾದ್ರೆ ಸಾಕು ಇದೇ ಹುಡುಕಾಟದಲ್ಲಿ ಇರ್ತೀವಿ ಅಲ್ವಾ? ಹೌದು, ಖಂಡಿತ. ಇದು ಒಂಥರ ಯೂನಿವರ್ಸಲ್ ಫ್ಯಾಕ್ಟ್ ಇದ್ದ ಹಾಗೆ. ಕರೆಕ್ಟ್. ಆದ್ರೆ ನಾವೆಲ್ರೂ ಯಾಕೆ ಪದೇ ಪದೇ ಅಶಾಂತಿಗೆ ಒಳಗಾಗ್ತೀವಿ ಅಂದ್ರೆ ನಮ್ಮಲ್ಲಿ ಏನೋ ಒಂದು ಕೊರತೆ ಇದೆ ಅಂತಲ್ಲ, ಬದಲಾಗಿ ನಮ್ಮೊಳಗಿರೋ ಆ ಸ್ವಾಭಾವಿಕ ಆನಂದದ ಮೇಲೆ ಒಂದು ಅತಿ ಭಾರವಾದ ಮುಚ್ಚಳ ಬಿದ್ದಿದೆ ಮತ್ತು ಆ ಮುಚ್ಚಳದ ಬಗ್ಗೆ ನಮಗೆ ಅರಿವೇ ಇಲ್ಲ ಅಂದ್ರೆ ಹೇಗಿರುತ್ತೆ? ಇದು ನಿಜಕ್ಕೂ ಮೈ ಜುಮ್ಮನಿಸೋ ವಿಚಾರ. ಹೌದು, ಇದು ಕೇವಲ ಕಲ್ಪನೆಯಲ್ಲ. ನಮ್ಮ ಇಂದಿನ ಈ ಆಳವಾದ ಜ್ಞಾನದ ಅನ್ವೇಷಣೆಗೆ ಸ್ವಾಗತ. ಇವತ್ತು ನಾವು ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಅವರು ಪ್ರಕಟಿಸಿರುವ ವೇದಮೂರ್ತಿ, ರಾಮನಾಥ ಅಪ್ಪಯ್ಯ ಭಟ್ ಅವರು ರಚಿಸಿರುವ ಆಧ್ಯಾತ್ಮ ಜ್ಞಾನ ಮತ್ತು ನಾರದ ಭಕ್ತಿ ಸೂತ್ರ ಕುರಿತಾದ ಗ್ರಂಥಗಳ ಸಂಕಲನದ ಒಳಹೊಕ್ಕು ನೋಡ್ಲಿದ್ದೇವೆ. ನಿಜ, ಇದು ತುಂಬಾ ವಿಶೇಷವಾದ ಸಂಕಲನ. ನಾವು ದಿನನಿತ್ಯ ಕೇವಲ ಆ ಭೌತಿಕ ಸುಖದ ಹಿಂದೆನೇ ಬಿದ್ದು ಒಳಗಿನ ಅಥವಾ ಪರಲೋಕದ ಸುಖವನ್ನ ಹೇಗೆ ಮರೆತು ಬಿಡ್ತಿದ್ದೀವಿ ಮತ್ತು ಅದನ್ನ ಮರಳಿ ಪಡೆಯಕ್ಕೆ ಆಧ್ಯಾತ್ಮ ಜ್ಞಾನ ಹಾಗೆ ಭಕ್ತಿ ಹೇಗೆ ಒಂದು ನಿಖರವಾದ ಯಾಂತ್ರಿಕ ವ್ಯವಸ್ಥೆಯಾಗಿ ಅಂದ್ರೆ ಮೆಕ್ಯಾನಿಸಮ್ ಆಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಈ ಮೂಲ ಗ್ರಂಥಗಳ ಆಧಾರದ ಮೇಲೆ ವಿಶ್ಲೇಷಣೆ ಮಾಡೋದೇ ನಮ್ಮ ಹಿಂದಿನ ಗುರಿ. ಖಂಡಿತ. ಈ ಗ್ರಂಥಗಳ ಸಂಕಲನದ ಹಿನ್ನೆಲೆಯನ್ನ ಸ್ವಲ್ಪ ಗಮನಿಸಿದಾಗ ವೇದಮೂರ್ತಿ ರಾಮನಾಥ ಭಟ್ ಅವರು ಕೇವಲ ಸೈದ್ಧಾಂತಿಕ ಪಂಡಿತರಲ್ಲ ಅನ್ನೋದು ಅರ್ಥ ಆಗುತ್ತೆ. ಓಹೋ, ಅಂದ್ರೆ ಬರೀ ಪುಸ್ತಕದ ಬದನೆಕಾಯಿ ಅಲ್ಲ ಅಂತ. ಹೌದೌದು. ಅವರು 5 ದಶಕಗಳ ಕಾಲ ದೇವಾಲಯದಲ್ಲಿ ಅರ್ಚಕರಾಗಿ ಪ್ರಾಯೋಗಿಕ ಅನುಭವ ಪಡೆದವರು. ಹಾಗಾಗಿ ಈ ಬರಹಗಳಲ್ಲಿ ಬದುಕಿನ ನೈಜ ಸಮಸ್ಯೆಗಳಿಗೆ ಪರಿಹಾರಗಳಿವೆ. ನೋಡಿ, ನಾವು ಹೊರಗಿನ ಪ್ರಪಂಚವನ್ನ ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಒಳಗಿನ ಪ್ರಪಂಚದ ನಿಯಮಗಳು ಗೊತ್ತಿಲ್ಲ ಅಂದ್ರೆ ಶಾಂತಿ ಸಿಗಲ್ಲ ಅಲ್ವಾ? ನಿಖರವಾಗಿ ಹೇಳಿದ್ರಿ. ಅದೇ ಈ ಪುಸ್ತಕದ ಮೂಲ ಸಂದೇಶ. ನಾವು ಪ್ರತಿದಿನ ತಂತ್ರಜ್ಞಾನ, ವಿಜ್ಞಾನ, ಷೇರುಪೇಟೆ ಹೀಗೆ ಜಗತ್ತಿನ ಆಗುಹೋಗುಗಳ ಬಗ್ಗೆ ಕಲಿತೀವಿ. ಆದರೆ ನಮ್ಮ ಸ್ವಂತ ಜೀವಾತ್ಮ ಮತ್ತು ಈ ಜಗತ್ತನ್ನ ನಡೆಸೋ ಪರಮಾತ್ಮನ ನಡುವಿನ ಸಂಬಂಧನ ಬಿಡಿಸಿ ಹೇಳುವ ಈ ಜ್ಞಾನ ನಿಜಕ್ಕೂ ಕುತೂಹಲಕಾರಿ. ಇದನ್ನೇ ಅವರು ಆಧ್ಯಾತ್ಮ ಜ್ಞಾನ ಅಂತ ಕರೆಯೋದು. ಗ್ರಂಥದಲ್ಲಿ ಈ ಆಧ್ಯಾತ್ಮ ಜ್ಞಾನ ಅನ್ನೋ ಪದನ ಬಹಳ ಆಳವಾಗಿ ವಿವರಿಸಿದ್ದಾರೆ. ಇದು ಕೇವಲ ಕಣ್ಣುಮುಚ್ಚಿ ಘಂಟೆ ಬಾರಿಸ್ತಾ ಪೂಜೆ ಮಾಡೋದಲ್ಲ, ಬದಲಾಗಿ ಜೀವಾತ್ಮ, ಪರಮಾತ್ಮ, ಈ ಬೃಹತ್ ಬ್ರಹ್ಮಾಂಡ, 24 ತತ್ವಗಳು ಮತ್ತು ಪ್ರಕೃತಿಯ 3 ಗುಣಗಳು ಅಂದ್ರೆ ಸತ್ವ, ರಜಸ್, ತಮಸ್ ಇವುಗಳನ್ನ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳೋದು ಅಂತ ಮೂಲವೂ ಹೇಳುತ್ತೆ. ಖಂಡಿತ, ಇದೊಂದು ಸಂಪೂರ್ಣ ಸೈನ್ಸ್ ಇದ್ದ ಹಾಗೆ. ಆದರೆ ಇಲ್ಲಿ ನಾವು ಸ್ವಲ್ಪ ವಿರಾಮ ತಗೊಂಡು ಈ 24 ತತ್ವಗಳು ಮತ್ತೆ 3 ಗುಣಗಳು ಅಂದ್ರೆ ಏನು ಅನ್ನೋದನ್ನ ಬಿಡಿಸಿ ಹೇಳ್ಬಹುದಾ? ಕೇಳುಗರಿಗೆ ಇದು ಬರೀ ಟೆಕ್ನಿಕಲ್ ಪದಗಳಾಗಿ ಉಳಿಬಾರ್ದು. ಖಂಡಿತ. ಇದನ್ನ ನಮ್ಮ ಆಧುನಿಕ ಬದುಕಿಗೆ ಅಂದ್ರೆ ನಮ್ಗೆಲ್ಲ ಅರ್ಥ ಆಗೋ ಭಾಷೆಗೆ ಹೋಲಿಸಿ ನೋಡೋಣ. ಒಂದು ಕಂಪ್ಯೂಟರ್ ಕೆಲಸ ಮಾಡಬೇಕಾದ್ರೆ ಅದಕ್ಕೊಂದು ಹಾರ್ಡ್ವೇರ್ ಬೇಕು ಅಲ್ವಾ? ಹೌದು, ಮತ್ತೆ ಅದ್ರೊಳಗೋಡೋಕೆ ಒಂದು ಸಾಫ್ಟ್ವೇರ್ ಕೂಡ ಬೇಕು. ಕರೆಕ್ಟ್. ಈ 24 ತತ್ವಗಳು ಅಂದ್ರೆ ನಮ್ಮ ಭೌತಿಕ ಅಸ್ತಿತ್ವದ ಹಾರ್ಡ್ವೇರ್ ಇದ್ದ ಹಾಗೆ. ಓಕೆ, ಹಾಗಾದ್ರೆ ಈ ಹಾರ್ಡ್ವೇರ್ ಒಳಗೆ ಏನೇನ್ ಬರುತ್ತೆ? ಇದರಲ್ಲಿ ಪ್ರಕೃತಿ, ಮಹತ್ತತ್ವ ಅಂದ್ರೆ ಬುದ್ಧಿ, ಅಹಂಕಾರ, ಮನಸ್ಸು ಬರ್ತವೆ. ಜೊತೆಗೆ 5 ಜ್ಞಾನೇಂದ್ರಿಯಗಳು ಅಂದ್ರೆ ಕಣ್ಣು, ಕಿವಿ ಇತ್ಯಾದಿ. ಆಮೇಲೆ 5 ಕರ್ಮೇಂದ್ರಿಯಗಳು, ಕೈ, ಕಾಲು, 5 ತನ್ಮಾತ್ರೆಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಮತ್ತು 5 ಮಹಾಭೂತಗಳು, ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ. ಓಹೋ, ಇವೆಲ್ಲವೂ ಸೇರಿ ನಮ್ಮ ದೇಹ ಮತ್ತು ಬ್ರಹ್ಮಾಂಡದ ರಚನೆ ಆಗಿದೆ ಅಂತಾಯ್ತು. ಹೌದು. ಇನ್ನು 3 ಗುಣಗಳು ಅಂದ್ರೆ ಸತ್ವ, ರಜಸ್ಸು ಮತ್ತೆ ತಮಸ್ಸು. ಇವು ಈ ಹಾರ್ಡ್ವೇರ್ ಮೇಲೆ ಕೆಲಸ ಮಾಡೋ ಆಪರೇಟಿಂಗ್ ಸಿಸ್ಟಮ್ ಅಥವಾ ಲೆನ್ಸ್ಗಳಿದ್ದ ಹಾಗೆ. ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಬದಲಾದಾಗೆಲ್ಲ ಕಂಪ್ಯೂಟರ್ ಪರ್ಫಾರ್ಮೆನ್ಸ್ ಬದಲಾಗುತ್ತಾ? ನಿಖರವಾಗಿ. ಸತ್ವಗುಣ ಆಕ್ಟಿವ್ ಇದ್ದಾಗ ಅದು ಸ್ಪಷ್ಟತೆ ಮತ್ತು ಶಾಂತಿಯನ್ನ ತರುತ್ತೆ. ರಜೋಗುಣ ಬಂದ್ರೆ ಅತಿ ಆಸೆ, ಸದಾ ಏನಾದ್ರೂ ಮಾಡ್ತಿರ್ಬೇಕು ಅನ್ನೋ ಚಟುವಟಿಕೆ ತರುತ್ತೆ. ಮತ್ತೆ ತಮೋಗುಣ? ತಮೋಗುಣ ಅಂದ್ರೆ ಆಲಸ್ಯ, ನಿದ್ದೆ ಮತ್ತು ಅಜ್ಞಾನ. ಈ ಇಡೀ ಯಂತ್ರಾಂಗನ ಅಂದ್ರೆ ಈ ಮೆಕ್ಯಾನಿಸಮ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ದುಃಖದ ಮೂಲ ಎಲ್ಲಿದೆ ಅಂತ ನಮಗೆ ತಿಳಿಯೋದು. ಇದೊಂದು ಅದ್ಭುತವಾದ ವಿಶ್ಲೇಷಣೆ. ಅಂದ್ರೆ ಈಗ ನನ್ನಲ್ಲಿ ಅತಿಯಾದ ಆಲಸ್ಯ ಅಥವಾ ಏನೋ ಮಾಡೋಕೆ ಇಷ್ಟ ಇಲ್ಲ ಅನ್ನೋ ಫೀಲಿಂಗ್ ಇದ್ದಾಗ ಅದು ಕೇವಲ ನನ್ನ ಸ್ವಭಾವ ಅಲ್ಲ, ಬದಲಾಗಿ ನನ್ನ ಆ ತಮೋಗುಣದ ಆಪರೇಟಿಂಗ್ ಸಿಸ್ಟಮ್ ಜಾಸ್ತಿ ಸಕ್ರಿಯವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಜ್ಞಾನ. ಖಂಡಿತವಾಗಿಯೂ.
ಅದೇ ನಿಜವಾದ ಜಾಗೃತಿ. ಇದೇ ಕಾರಣಕ್ಕೆ ಮೂಲ ಗ್ರಂಥದಲ್ಲಿ ಶ್ರೀ ಮನ್ಮಧ್ವಾಚಾರ್ಯರು ರಚಿಸಿರುವ 37 ಗ್ರಂಥಗಳ ಸರ್ವಮೂಲವನ್ನ ಉಲ್ಲೇಖಿಸಲಾಗಿದೆ ಅಲ್ವಾ? ಬ್ರಹ್ಮಸೂತ್ರ ಭಾಷ್ಯ, ಗೀತಾ ಭಾಷ್ಯದಂತಹ ಗ್ರಂಥಗಳು ಪ್ರಪಂಚದ ಈ ಎಲ್ಲ ನಿಯಮಗಳನ್ನ ಬಿಡಿಸಿಡ್ತಾವೆ. ಹೌದು, ಆದರೆ ಸಾಮಾನ್ಯ ಜನರಿಗೆ ಈ ಬೃಹತ್ ಗ್ರಂಥಗಳನ್ನು ಓದಿ ಅರ್ಥ ಮಾಡ್ಕೊಡೋದು ಅಷ್ಟು ಸುಲಭವಲ್ಲ, ಗೊತ್ತಲ್ಲ? ನಿಜ, ಅದಕ್ಕೆ ಬಹಳ ಸಮಯ ಬೇಕು. ಅದಕ್ಕೆ ಶ್ರೀ ವ್ಯಾಸತೀರ್ಥರು ಮಧ್ವಾಚಾರ್ಯರ ತತ್ವಶಾಸ್ತ್ರದ 9 ಪ್ರಮುಖ ತತ್ವಗಳನ್ನ ಒಂದೇ ಶ್ಲೋಕದಲ್ಲಿ ನವಪ್ರಮೇಯ ರತ್ನಮಾಲಾ ಅನ್ನೋ ಹೆಸರಿನಲ್ಲಿ ಪೋಣಿಸಿದ್ದಾರೆ. ಓ, ಇದು ಬ್ರಹ್ಮಾಂಡದ ರಹಸ್ಯಗಳನ್ನ ಬಿಡಿಸೋ ಒಂದು ಬೃಹತ್ ನಕ್ಷೆಯ ಸಾರಾಂಶ ಇದ್ದಾಗೆ. ಒಂಥರ ನಮ್ಮ ಬದುಕಿನ 9 ಹಂತಗಳ ಚೀಟ್ ಶೀಟ್ ಅಂದ್ಕೊಳ್ಬೋದು ಅಲ್ವಾ? ಖಂಡಿತ. 9 ತತ್ವಗಳು: ಹರಿಸರ್ವೋತ್ತಮ, ಜಗತ್ತು ಸತ್ಯ, ಜೀವರುಗಳು ಪರಸ್ಪರ ಭಿನ್ನ, ಹೀಗೆ ಜಗತ್ತಿನ ಸತ್ಯಾಸತ್ಯತೆಗಳನ್ನ ಇದು ನಿರೂಪಿಸುತ್ತೆ. ಆದರೆ ಇಲ್ಲಿ ಅತ್ಯಂತ ಕುತೂಹಲಕಾರಿಯಾದ ಅಂಶವೆಂದರೆ, ಈ 9 ತತ್ವಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ 7ನೇ ತತ್ವ ನಮ್ಮ ಇಂದಿನ ಚರ್ಚೆಯ ದಿಕ್ಕನ್ನೇ ಬದಲಾಯಿಸುತ್ತೆ. ಹೌದಾ? ಆ 7ನೇ ತತ್ವ ಯಾವುದು? ಅದೇ ಅಮಲ ಭಕ್ತಿಶ್ಚ ತತ್ಸಾಧನಂ. ಅಂದ್ರೆ ಇದರ ಅರ್ಥ ಭಗವಂತನ ಸಾಕ್ಷಾತ್ಕಾರಕ್ಕೆ ಅಥವಾ ನಮ್ಮ ಶಾಶ್ವತ ಸುಖದ ಪ್ರಾಪ್ತಿಗೆ ಅಮಲವಾದ, ಅಂದ್ರೆ ಯಾವುದೇ ಕಲ್ಮಶ ಇಲ್ಲದ ಶುದ್ಧವಾದ ಭಕ್ತಿಯೇ ಏಕೈಕ ಸಾಧನ. ಓಹೋ. ಉಳಿದೆಲ್ಲ ತತ್ವಗಳು ಜಗತ್ತಿನ ಯಂತ್ರಾಂಗ ಹೇಗೆ ಕೆಲಸ ಮಾಡುತ್ತೆ ಅಂತ ವಿವರಿಸಿದ್ರೆ, ಈ 7ನೇ ತತ್ವ ನಾವು ಆಚರಿಸಬೇಕಾದ ಅಂತಿಮ ಮಾರ್ಗವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಅಂದ್ರೆ ಬರೀ ಹಾರ್ಡ್ವೇರ್ ಜ್ಞಾನ ಇದ್ರೆ ಸಾಲದು, ಅದರಲ್ಲಿ ಈ ಶುದ್ಧವಾದ ಭಕ್ತಿಯನ್ನು ಸಾಫ್ಟ್ವೇರ್ ಅಳವಡಿಸಬೇಕು ಅಂತ. ಹೌದು ಹೌದು, ನಿಖರವಾಗಿ. ಒಂದ್ ನಿಮಿಷ, ಇದರ ಅರ್ಥ ಇಷ್ಟೊಂದು ಬೃಹತ್ತಾದ ಆಳವಾದ ಬೌದ್ಧಿಕ ವಿಶ್ಲೇಷಣೆ ಅಂತಿಮವಾಗಿ ಬಂದು ನಿಲ್ಲೋದು ಭಕ್ತಿಯ ಮೇಲೆ. ನಿಜ. ಭಕ್ತಿಯೇ ಅಂತಿಮ ಸಾಧನ ಎಂದಾದ್ರೆ ಈ ಭಕ್ತಿಯ ಹಿಂದಿನ ವಿಜ್ಞಾನ ಏನು? ಯಾಕಂದ್ರೆ ಭಕ್ತಿ ಅಂದ್ರೆ ಕೇವಲ ದೇವಸ್ಥಾನದ ಮುಂದೆ ನಿಂತು ಕಣ್ಣೀರ್ ಹಾಕೋದು ಅಥವಾ ಸುಮ್ನೆ ಭಾವನಾತ್ಮಕವಾಗಿ ಉಕ್ಕಿ ಬರೋದಷ್ಟೇ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಅದಕ್ಕೊಂದು ನಿರ್ದಿಷ್ಟವಾದ ತಾರ್ಕಿಕ ಹಾದಿ ಇರಲೇಬೇಕು. ಹೌದು. ಈ ಹಾದಿಯನ್ನ ಅರಿಯೋಕ್ಕೆ ನಮ್ಮ ಮೂಲ ಗ್ರಂಥ ದೇವರ್ಷಿ ನಾರದರು ರಚಿಸಿದ ನಾರದ ಭಕ್ತಿ ಸೂತ್ರದ ಕಡೆಗೆ ನಮ್ಮನ್ನ ಕರೆದೊಯ್ಯುತ್ತೆ. ಇದರಲ್ಲಿ ಒಟ್ಟು 84 ಸೂತ್ರಗಳಿವೆ. ಮತ್ತು ಇದರ ಮೊದಲನೇ ಸೂತ್ರವೇ ಒಂದು ದೊಡ್ಡ ಬಾಗಿಲನ್ನ ತೆರೆಯುತ್ತೆ. ಅದುವೇ ಅಥಾತೋ ಭಕ್ತಿಂ ವ್ಯಾಖ್ಯಾಸ್ಯಾಮಃ. ಅಂದ್ರೆ ಈಗ ಆದುದರಿಂದ ಭಕ್ತಿ ಸಿದ್ಧಾಂತವನ್ನು ನಿರೂಪಿಸುವೆವು. ಮೊದಲ ನೋಟಕ್ಕೆ ಇದು ಕೇವಲ ಒಂದು ಪೀಠಿಕೆಯ ವಾಕ್ಯದ ತರ ಕಾಣಬಹುದು. ಆದರೆ ಈ ಶಬ್ದಗಳ ಹಿಂದಿರೋ ತರ್ಕನ ಅಗೆದಷ್ಟು ಆಳವಾದ ಅರ್ಥಗಳು ಹೊರಬರ್ತವೆ. ಸರಿ, ಇದನ್ನ ಬಿಡಿಸಿ ನೋಡೋಣ. ಕೇವಲ 3 ಪದಗಳ ಈ ಸೂತ್ರ. ಅಥ ಅಂದ್ರೆ ಈಗ ಅಥವಾ ಅನಂತರ, ಅತಃ ಅಂದ್ರೆ ಆದುದರಿಂದ. ಈ ಪದಗಳು ಯಾವುದರ ಮುಂದುವರೆದ ಭಾಗವನ್ನು ಸೂಚಿಸ್ತಿವೆ? ನೋಡಿ, ಶಾಸ್ತ್ರಗಳಲ್ಲಿ ಅಥ ಅನ್ನೋ ಶಬ್ದ ಓಂಕಾರದಷ್ಟೇ ಮಂಗಳಕರವಾದದ್ದು ಎನ್ನೋ ನಂಬಿಕೆ ಇದೆ. ಆದರೆ ಇಲ್ಲಿ ನಾರದರು ಈಗ ಅಂತ ಹೇಳ್ತಿರೋದ್ರ ಅರ್ಥ ಈ ಭಕ್ತಿಯ ದಾರಿಲಿ ನಡೆಯಕ್ಕೆ ಬೇಕಾದ ಕೆಲವು ಕಠಿಣವಾದ ಪೂರ್ವ ಸಿದ್ಧತೆಗಳು, ಅಂದ್ರೆ ಪ್ರೀರೆಕ್ವಿಸಿಟ್ಸ್, ಈಗ ಪೂರ್ಣಗೊಂಡಿವೆ ಅಂತ. ಓಹೋ, ಅಂದ್ರೆ ಭಕ್ತಿ ಅನ್ನೋದು ಎಲ್ಲರಿಗೂ ಸಿಗುವಂಥದ್ದಲ್ಲ, ಅದಕ್ಕೊಂದು ಎಲಿಜಿಬಿಲಿಟಿ ಬೇಕಾ? ಹೌದು. ಒಬ್ಬ ವ್ಯಕ್ತಿಗೆ ಜಗತ್ತಿನ ಆಗೋಹೋಗೋಗಳ ಬಗ್ಗೆ ವಿವೇಕ ಮೂಡಿರಬೇಕು, ಭೌತಿಕ ಆಸೆಗಳಿಂದ ವೈರಾಗ್ಯ ಬಂದಿರಬೇಕು, ಇತರರಿಗೆ ಒಳಿತನ್ನು ಮಾಡೋ ಸಂಸ್ಕಾರ ಬೆಳೆದಿರಬೇಕು ಮತ್ತು ಕರುಣೆ ಹುಟ್ಟಿರಬೇಕು. ಈ ಎಲ್ಲಾ ಹದಗೊಳಿಸುವಿಕೆ ಆದ ನಂತರವೇ ಆತ ಅಥಾ ಅನ್ನೋ ಘಟ್ಟಾನ್ ತಲುಪ್ತಾನೆ. ವಾವ್! ಭಕ್ತಿ ಅನ್ನೋದು ಕಲ್ಲು ಬಂಡೆಯ ಮೇಲೆ ಬೆಳೆಯಲ್ಲ, ಅದಕ್ಕೆ ಹದವಾದ ಉತ್ತಮ ಭೂಮಿಯ ಅಗತ್ಯ ಇದೆ. ಇದು ನಿಜಕ್ಕೂ ಕಣ್ಣು ತೆರೆಸುವಂತಹ ವಿಚಾರ. ನಾವೇನ್ ಅನ್ಕೊಂಡಿರ್ತೀವಿ ಭಕ್ತಿ ಅಂದ್ರೆ ಎಲ್ಲರಿಗೂ ಆರಂಭದಲ್ಲೇ ಒಲಿಯುವಂಥದ್ದು ಅಂತ. ಆದ್ರೆ ಇಲ್ಲಿ ಹೇಳ್ತಿರೋ ಪ್ರಕಾರ ಭಕ್ತಿ ಅನ್ನೋದು ಪ್ರಾಥಮಿಕ ಹಂತವಲ್ಲ, ಅದೊಂದು ಅಡ್ವಾನ್ಸ್ಡ್ ಸ್ಟೇಜ್. ಖಂಡಿತವಾಗಿಯೂ. ಜೀವನದ ಎಲ್ಲಾ ಕಹಿ ಸಿಹಿಗಳನ್ನು ಉಂಡು ವಿವೇಕ ಮೂಡಿದ ನಂತರವೇ ಶುದ್ಧ ಭಕ್ತಿ ಸಾಧ್ಯ. ಇನ್ನು ಆ ಅತಃ ಅಥವಾ ಆದುದರಿಂದ ಅನ್ನೋ ಪದನ ನೋಡಿದ್ರೆ ಒಬ್ಬ ಮನುಷ್ಯನಿಗೆ ಲೌಕಿಕವಾದ ಸಂಪತ್ತು, ಅಧಿಕಾರ, ಕೀರ್ತಿ ಇವುಗಳಿಂದ ತನ್ನ ಆತ್ಮಕ್ಕೆ ಎಂದಿಗೂ ನಿಜವಾದ ತೃಪ್ತಿ ಸಿಗಲ್ಲ ಅಂತ ಆಳವಾಗಿ ಅರಿವಾದ ಕಾರಣ. ಹೌದು. ಆದುದರಿಂದ ಆತ ಭಕ್ತಿಯ ಮೊರೆ ಹೋಗ್ಬೇಕು ಅಂತ ಗ್ರಂಥ ಸ್ಪಷ್ಟಪಡಿಸುತ್ತೆ. ಮನುಷ್ಯ ತನ್ನ ಐಷಾರಾಮಿ ಕಾರು, ದೊಡ್ಡ ಮನೆ, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲವನ್ನೂ ಗಳಿಸಿದ ಮೇಲೂ ರಾತ್ರಿ ಮಲ್ಗುವಾಗ ಇಷ್ಟೇನಾ ಜೀವನ
ಅನ್ನೋ ಶೂನ್ಯತೆ ಕಾರುತ್ತಲ್ವಾ? ಖಂಡಿತ ಕಾಡುತ್ತೆ. ಆ ಶೂನ್ಯತೆಯಿಂದ ಹುಟ್ಟುನ ಅರಿವೇ ಈ ಆದುದರಿಂದ. ಕರೆಕ್ಟ್. ಈ ಅರಿವಿನ ಆಳನ ಅರ್ಥ ಮಾಡ್ಕೊಳ್ಳೋಕೆ ಬಾದರಾಯಣರ ಅಂದ್ರೆ ವೇದವ್ಯಾಸರ ಬ್ರಹ್ಮಸೂತ್ರಕ್ಕೂ ಮತ್ತು ನಾರದರ ಭಕ್ತಿ ಸೂತ್ರಕ್ಕೂ ಇರೋಂದು ಅತ್ಯಂತ ಸೂಕ್ಷ್ಮವಾದ ವ್ಯತ್ಯಾಸವನ್ನ ನಾವು ಗಮನಿಸಬೇಕು. ಏನದು ವ್ಯತ್ಯಾಸ? ನೋಡಿ, ಬ್ರಹ್ಮಸೂತ್ರವು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಆರಂಭವಾಗತ್ತೆ. ಓಕೆ. ಜಿಜ್ಞಾಸೆ ಅಂದ್ರೆ ಬ್ರಹ್ಮನ ಕುರಿತಾದ ಬೌದ್ಧಿಕವಾದ ಚರ್ಚೆ, ತರ್ಕ, ಅನ್ವೇಷಣೆ. ಆದ್ರೆ ನಾರದರು ತಮ್ಮ ಸೂತ್ರದಲ್ಲಿ ವ್ಯಾಖ್ಯಾಸ್ಯಾಮಃ ಅಂದ್ರೆ ನಿರೂಪಿಸುವೆವು ಅಂತಾರೆ. ನಾರದರ ಮಾರ್ಗ ಕೇವಲ ಮೆದುಮಿಗೆ ಸಂಬಂಧಿಸಿದ ಬೌದ್ಧಿಕ ಚರ್ಚೆಯಲ್ಲ. ಅದು ಅವರ ಸ್ವಂತ ಜೀವಂತ ಅನುಭವದಿಂದ ಮೂಡಿಬಂದಿರೋ ಅನುಭವದ ವಿಚಾರ. ನಾರದರು ತಾವು ಸ್ವತಃ ಉಂಡ ಆನಂದನ ಎಳೆಯಾಗಿ ಬಿಡಿಸಿ ನಮಗೆ ಉಣಬಡಿಸೋಕೆ ಹೊರಟಿದ್ದಾರೆ. ಈ ಹೋಲಿಕೆ ನನಗೆ ಬಹಳ ಇಷ್ಟವಾಯಿತು. ಬೌದ್ಧಿಕ ಜ್ಞಾನಕ್ಕೂ ಮತ್ತು ಸ್ವಂತ ಅನುಭವದ ಜ್ಞಾನಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಹೌದು ಹೌದು. ಯಾರೋ ಒಬ್ಬ ಈಜೋದ್ರ ಬಗ್ಗೆ 1000 ಪುಟಗಳ ಒಂದು ದೊಡ್ಡ ಪುಸ್ತಕ ಬರೆಯಬಹುದು. ನೀರಿನ ಸಾಂದ್ರತೆ ಎಷ್ಟು, ಕೈಕಾಲುಗಳ ಕೋನ ಹೇಗಿರ್ಬೇಕು, ಉಸಿರಾಟ ಹೇಗಿರ್ಬೇಕು ಅಂತ ವಿವರಿಸಬಹುದು. ಕರೆಕ್ಟ್. ಅದನ್ನ ಓದಿ ನೀವು ಪಂಡಿತರಾಗಬಹುದು. ಆದ್ರೆ ನೀರಿಗೆ ಧುಮುಕಿ ಆ ನೀರಿನ ತಂಪನ್ನ ಅನುಭವಿಸಿ ಪ್ರವಾಹಕ್ಕೆ ಎದುರಾಗಿ ಈಜುವಾಗ ಸಿಗೋ ಆನಂದನ ಹೇಳುವನ ಮಾತೇ ಬೇರೆ ಅಲ್ವಾ? ಖಂಡಿತ. ನಾರದರು ದಳದಲ್ಲಿ ನಿಂತು ಭಾಷಣ ಮಾಡ್ತಿಲ್ಲ, ಅವರು ನೀರಿಗೆ ಧುಮುಕಿ ಆನಂದನ ಅನುಭವಿಸಿದವರು. ಅಷ್ಟೇ ಅಲ್ಲ, ಅವರು ನಿರೂಪಿಸುವೆವು ಅಂತ ಬಹುವಚನದಲ್ಲಿ ಹೇಳಿದ್ದಾರೆ. ಹೌದು. ತಾನೊಬ್ಬನೇ ಜ್ಞಾನಿ, ನಾನೇ ಎಲ್ಲವನ್ನು ಕಂಡುಹಿಡಿದಿದ್ದು ಅನ್ನೋ ಅಹಂಕಾರ ಇಲ್ದದೆ ಹಿಂದಿನ ಎಲ್ಲ ಋಷಿ ಮುನಿಗಳ ಗುರುಪರಂಪರೆಯ ಅನುಭವನ ನಾನು ಪ್ರತಿನಿಧಿಸ್ತಿದ್ದೀನಿ ಅನ್ನೋ ಅಪಾರವಾದ ವಿನಯವನ್ನ ಇದು ಸೂಚಿಸುತ್ತೆ. ಈ ವಿನಯವೇ ಭಕ್ತಿಯ ಮೂಲ ಅಡಿಪಾಯ. ಹಾಗಾದ್ರೆ ಈ ಭಕ್ತಿ ಅಂದ್ರೆ ನಿಖರವಾಗಿ ಏನು? ಭಕ್ತಿ ಅಂದ್ರೆ ದೇವರಿನಲ್ಲಿ, ಗುರುವಿನಲ್ಲಿ, ನಮ್ಮ ಹಿರಿಯರಲ್ಲಿ ನಾವು ಇಡೋ ಅಪಾರವಾದ ಗೌರವ, ಪ್ರೀತಿ ಮತ್ತು ಶ್ರದ್ಧೆ. ಈ ಭಕ್ತಿ ಕೇವಲ ಒಂದೇ ಆಯಾಮವನ್ನು ಹೊಂದಿಲ್ಲ. ಶ್ರೀಮದ್ಭಾಗವತದಲ್ಲಿ ಉಲ್ಲೇಖಿಸುವ ಹಾಗೆ ನಮ್ಮ ಪುರಾಣಗಳು ಇದನ್ನ ನವವಿಧ ಭಕ್ತಿಯ ರೂಪದಲ್ಲಿ ಅಂದ್ರೆ 9 ವಿಧಗಳಲ್ಲಿ ಬಹಳ ಆಳವಾಗಿ ವಿಶ್ಲೇಷಿಸಿವೆ. ಆ ನವವಿಧ ಭಕ್ತಿಗಳು ಯಾವುವು? ಶ್ರವಣ, ಕೀರ್ತನೆ, ಸ್ಮರಣೆ, ಪಾದಸೇವನೆ, ಅರ್ಚನೆ, ವಂದನೆ, ದಾಸ್ಯ, ಸಖ್ಯ ಮತ್ತು ಆತ್ಮನಿವೇದನೆ. ಆದ್ರೆ ಇಲ್ಲಿ ನಾವು ಕೇವಲ ಈ 9 ಹೆಸರುಗಳನ್ನ ಪಟ್ಟಿ ಮಾಡೋದ್ರ ಬದಲು ಇವು ಮನುಷ್ಯನ ಮನಸ್ಸಿನ ಮೇಲೆ ಹೇಗೆ ಯಾಂತ್ರಿಕವಾಗಿ ಅಂದ್ರೆ ಮೆಕ್ಯಾನಿಸ್ಟಿಕಲಿ ಕೆಲಸ ಮಾಡ್ತವೆ ಅನ್ನೋದನ್ನ ನೋಡೋಣ. ಖಂಡಿತ. ಉದಾಹರಣೆಗೆ ಮೊದಲನೇದು ಶ್ರವಣ ಅಂದ್ರೆ ದೇವರ ಕತೆಗಳನ್ನ ಕೇಳೋದು. ಪರೀಕ್ಷಿತ್ ಮಹಾರಾಜ ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಆದ್ರೆ ಕೇವಲ ಕೇಳೋದ್ರಿಂದ ಭಕ್ತಿ ಹೇಗೆ ಹುಟ್ಟುತ್ತೆ? ಇದೊಂದು ಒಳ್ಳೆ ಪ್ರಶ್ನೆ. ಆಧುನಿಕ ಮನೋವಿಜ್ಞಾನದ ದೃಷ್ಟಿಯಲ್ಲಿ ಹೇಳೋದಾದ್ರೆ ನಾವು ಏನನ್ನ ನಿರಂತರವಾಗಿ ಕೇಳ್ತೀವೋ ಅದೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬೇರೂರುತ್ತೆ. ಕೆಟ್ಟದ್ದನ್ನೇ ಕೇಳ್ತಿದ್ರೆ ಮನಸ್ಸು ಕಲುಷಿತವಾಗುತ್ತೆ. ಹೌದು, ನಾವು ಏನನ್ನ ಫೀಡ್ ಮಾಡ್ತೀವೋ ಅದೇ ಆಗುತ್ತೆ. ಹಾಗೆಯೇ ಉನ್ನತವಾದ ತತ್ವಗಳನ್ನ ನಿರಂತರವಾಗಿ ಕೇಳೋದ್ರಿಂದ ನಮ್ಮ ಅಹಂಕಾರ ಬೆಳೆಯೋಕೆ ಜಾಗವೇ ಇಲ್ಲದಂತಾಗುತ್ತೆ. ಹಾಗೆಯೇ ದಾಸ್ಯಭಕ್ತಿ, ಹನುಮಂತನ ತರ ನಾನೇ ಎಲ್ಲವೂ ಮಾಡ್ತಿದ್ದೀನಿ ಅನ್ನೋ ಕರ್ತೃತ್ವ ಭಾವವನ್ನ ಬಿಟ್ಟು ನಾನು ಕೇವಲ ಒಂದು ಉಪಕರಣ, ಮಾಡುವನು ಅವನೇ ಅನ್ನೋ ಭಾವನೆ ಬಂದಾಗ ಜೀವನದ ಫಲಿತಾಂಶಗಳ ಬಗ್ಗೆ ಇರೋ ಆತಂಕ, ಸ್ಟ್ರೆಸ್ ಸಂಪೂರ್ಣವಾಗಿ ಮಾಯವಾಗುತ್ತೆ ಅಲ್ವಾ? ನೀವು ಹೇಳಿದ್ದು 100% ಸತ್ಯ. ಈ ಪ್ರತಿಯೊಂದು ಭಕ್ತಿಯ ಪ್ರಕಾರವೂ ನಮ್ಮ ಅಹಂಕಾರನ ಕರಗಿಸೋ ಒಂದೊಂದು ಪ್ರತ್ಯೇಕ ಅಸ್ತ್ರ. ವಾವ್! ಉದಾಹರಣೆಗೆ ಸಖ್ಯಭಕ್ತಿ ತಗೊಳ್ಳಿ. ಅರ್ಜುನನ್ನ ಹಾಗೆ ದೇವರನ್ನ ತನ್ನ ಆಪ್ತ ಸ್ನೇಹಿತನಂತೆ ಕಾಣೋದು. ಇದರಲ್ಲಿ ಯಾವುದೇ ಅಂಜಿಕೆ ಇಲ್ಲ, ಕೇವಲ ಶುದ್ಧ ಪ್ರೀತಿ ಇದೆ. ಕೊನೆಯದಾದ ಆತ್ಮನಿವೇದನೆ. ಬಲಿಚಕ್ರವರ್ತಿಯಂತೆ ತನ್ನ ಸರ್ವಸ್ವವನ್ನು, ಕೊನೆಗೆ ತನ್ನ ನಾನು ಅನ್ನೋ ಅಸ್ತಿತ್ವವನ್ನು ಭಗವಂತನಿಗೆ ಅರ್ಪಿಸೋದು. ಇದು ಭಕ್ತಿಯ ಪರಾಕಾಷ್ಠೆ. ಅಂದ್ರೆ ಕಂಪ್ಲೀಟ್ ಸರೆಂಡರ್. ಹೌದು. ಮೂಲ ಗ್ರಂಥವು ಇಲ್ಲಿ ಯಥಾರ್ಥ ಭಕ್ತಿ ಅಂದ್ರೆ ನಿಜವಾದ ಭಕ್ತಿ ಮತ್ತು ಪ್ರದರ್ಶನದ ಭಕ್ತಿಗಳ ನಡುವೆ ಅಂತರವನ್ನ ಬಹಳ ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತೆ. ಭಗವಂತನಿಗೆ ಬೇಕಾಗಿರೋದು ಈ ಆಂತರಿಕ ಪರಿವರ್ತನೆಯ ಹೊರತು ನಾವು ಹೊರಗೆ ಮಾಡೋ ಆಡಂಬರದ ಪ್ರದರ್ಶನಗಳಲ್ಲ. ಇಲ್ಲಿ ವಿಷಯ ಇನ್ನು ಕುತೂಹಲಕಾರಿಯಾಗ್ತದೆ. ನಾವು ಈ 9 ವಿಧದ ಭಕ್ತಿಗಳ ಬಗ್ಗೆ ಶುಕಮುನಿ, ಪ್ರಹ್ಲಾದ, ಬಲಿಚಕ್ರವರ್ತಿಯ ಬಗ್ಗೆ ಮಾತಾಡ್ತಿದ್ದೀವಿ. ಅವರೆಲ್ಲರೂ ಪುರಾಣದ ಮಹಾನ್ ವ್ಯಕ್ತಿಗಳು. ಆದ್ರೆ ಈಗಿನ ವಾಸ್ತವಕ್ಕೆ ಬರೋಣ. ನಾವೆಲ್ಲರೂ ಸಂಸಾರದಲ್ಲಿ ಬದುಕ್ತಿರೋ ಸಾಮಾನ್ಯ ಮನುಷ್ಯರು. ನಮಗೆ ಉದ್ಯೋಗ ಇದೆ, EMI ಕಟ್ಟೋ ಟೆನ್ಷನ್ ಇದೆ, ಕುಟುಂಬದ ಜವಾಬ್ದಾರಿಗಳಿವೆ. ನಿಜ.
ಇಂದಿನ ಲೈಫ್ ಸ್ಟೈಲೇ ಹಾಗಿದೆ. ಇಂತಹ ದಿನನಿತ್ಯದ ಗಡಿಬಿಡಿಯ ಜೀವನದಲ್ಲಿ ಈ ಶ್ರವಣ, ಕೀರ್ತನೆ, ದಾಸ್ಯ ಇವುಗಳನ್ನು ಅಳವಡಿಸಿಕೊಳ್ಳೋದು ಹೇಗೆ? ಇದಕ್ಕಾಗಿ ನಾವೆಲ್ಲರೂ ಕೆಲ್ಸ, ಕುಟುಂಬ ಎಲ್ಲವನ್ನೂ ಬಿಟ್ಟು ಹಿಮಾಲಯಕ್ಕೆ ಹೋಗ್ಬೇಕಾ? ಖಂಡಿತ ಇಲ್ಲ. ನಮ್ಮ ಮೂಲ ಗ್ರಂಥವು ಮಾನವನ ಬದುಕಿನ ಚೌಕಟ್ಟನ್ನ ಬಹಳ ವೈಜ್ಞಾನಿಕವಾಗಿ ವಿವರಿಸಿದೆ. ಈ ಚೌಕಟ್ಟಿನಲ್ಲಿ 4 ಮಜಲುಗಳು ಮತ್ತು 4 ಗುರಿಗಳಿವೆ. ಈ ಚೌಕಟ್ಟನ್ನ ಅರ್ಥ ಮಾಡ್ಕೊಳ್ಳೋದು ಇಂದಿನ ಕಾಲಘಟ್ಟಕ್ಕೆ ಅತ್ಯಂತ ಅವಶ್ಯಕ. ಬದುಕಿನ ಆ 4 ಮಜಲುಗಳಂದ್ರೆ ಬ್ರಹ್ಮಚರ್ಯ ಅಂದ್ರೆ ಕಲಿಯೋ ಹಂತ, ಗೃಹಸ್ಥ ಸಂಸಾರ ಮತ್ತು ಜವಾಬ್ದಾರಿಯ ಹಂತ, ಆಮೇಲೆ ವಾನಪ್ರಸ್ಥ ನಿಧಾನವಾಗಿ ಲೌಕಿಕದಿಂದ ಹಿಂದೆ ಸರಿಯೋ ಹಂತ, ಮತ್ತು ಕೊನೆಯದು ಸನ್ಯಾಸ ಸಂಪೂರ್ಣವಾಗಿ ತ್ಯಜಿಸೋ ಹಂತ. ಓಕೆ. ಹಾಗೆಯೇ ಮನುಷ್ಯನ ಬದುಕಿಗೆ 4 ಪ್ರಮುಖ ಗುರಿಗಳಿವೆ. ಅವುಗಳೇ ಪುರುಷಾರ್ಥಗಳು: ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಅರ್ಥ ಮತ್ತು ಕಾಮ ಕೂಡ ಇದೆಯಲ್ಲ ಇದರಲ್ಲಿ? ಹೌದು. ಗ್ರಂಥವು ನೀವು ದುಡಿಬಾರ್ದು ಅಥವಾ ಆಸೆ ಪಡಬಾರ್ದು ಅಂತ ಎಲ್ಲಿಯೂ ಹೇಳೋದಿಲ್ಲ. ಬದಲಾಗಿ ಒಬ್ಬ ವ್ಯಕ್ತಿ ಗೃಹಸ್ಥಾಶ್ರಮದಲ್ಲಿ ಇದ್ದಾಗ ಆತ ಧರ್ಮದ ಚೌಕಟ್ಟಿನೊಳಗೆ ಹಣ ಸಂಪಾದಿಸಿ ತನ್ನ ಮತ್ತು ಕುಟುಂಬದ ನ್ಯಾಯಯುತವಾದ ಆಸೆಗಳನ್ನ ಪೂರೈಸಿಕೊಳ್ತಲೇ ಅಂತಿಮ ಗುರಿಯಾದ ಮುಕ್ತಿಯ ಅಂದ್ರೆ ಮೋಕ್ಷದ ಕಡೆಗೂ ದೃಷ್ಟಿ ಇಟ್ಟಿರಬೇಕು ಅಂತ ಮಾರ್ಗದರ್ಶನ ನೀಡುತ್ತೆ. ಅಂದ್ರೆ ಭಕ್ತಿ ಅನ್ನೋದು ನಾವು ದಿನಕ್ಕೆ 1 ಗಂಟೆ ಪೂಜೆ ಕೋಣೆಯಲ್ಲಿ ಮಾಡೋ ಆಚರಣೆ ಅಲ್ಲ, ಅದು ಇಡೀ ದಿನದ ನಮ್ಮ ಜೀವನ ಶೈಲಿ. ಖಂಡಿತ. ನಮ್ಮ ದೈನಂದಿನ ಕರ್ತವ್ಯಗಳನ್ನ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡಿ ಅದರ ಫಲವನ್ನ ಭಗವಂತನಿಗೆ ಅರ್ಪಿಸೋದೇ ದಾಸ್ಯಭಕ್ತಿಯಾಗುತ್ತೆ. ಬದುಕಿನ ಯಾವ ಹಂತದಲ್ಲಿದ್ರೂ ಆ ಹಂತದ ಜವಾಬ್ದಾರಿಗಳನ್ನ ಧರ್ಮಬದ್ಧವಾಗಿ ನಿಭಾಯಿಸೋದೇ ನಿಜವಾದ ಆಧ್ಯಾತ್ಮ. ಎಕ್ಸಾಕ್ಟ್ಲಿ. ಆದರೆ ನೋಡಿ, ಇಷ್ಟೆಲ್ಲ ಸ್ಪಷ್ಟವಾದ ಮಾರ್ಗದರ್ಶನ ಇದ್ರೂ ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಏಳ್ತಿದೆ. ಕೇಳಿ. ಮನುಷ್ಯನ ಜೀವಾತ್ಮ ಮೂಲತಃ ಆನಂದಮಯವಾಗಿದೆ ಅಂತ ಶಾಸ್ತ್ರಗಳು ಹೇಳ್ತಾವೆ. ಆದರೆ ವಾಸ್ತವದಲ್ಲಿ ನಾವೇಕೆ ಪದೇ ಪದೇ ಈ ಸಂಸಾರದ ಬಂಧನದಲ್ಲಿ ಸಿಲುಕಿ ಸಣ್ಣ ಸಣ್ಣ ವಿಚಾರಗಳಿಗೂ ಖಿನ್ನತೆಗೆ ಒಳಗಾಗ್ತೀವಿ, ದುಃಖನ ಅನುಭವಿಸ್ತೇವಿ? ಜೀವಾತ್ಮನು ಬಂಧನಕ್ಕೆ ಒಳಗಾಗುವ ಆ ಮೆಕ್ಯಾನಿಸಮ್ ಏನು? ಇದಕ್ಕೆ ಗ್ರಂಥದಲ್ಲಿ ಒಂದು ಅತ್ಯದ್ಭುತವಾದ ಕಣ್ಣುಗೆ ಕಟ್ಟುವಂತಹ ರೂಪಕವನ್ನ ನೀಡಲಾಗಿದೆ. ಆ ದೀಪ ಮತ್ತು ಮುಚ್ಚಳದ ರೂಪಕ ನಿಜಕ್ಕೂ ಇಡೀ ಗ್ರಂಥದ ತಿರುಳು. ಹೌದು. ಜೀವಾತ್ಮನಿಗೆ ದುಃಖ ಹೇಗ್ ಬರುತ್ತೆ ಅನ್ನೋದನ್ನ ವಿವರಿಸೋಕೆ ಗ್ರಂಥಕಾರರು ಒಂದು ಸರಳ ಪ್ರಶ್ನೆ ಕೇಳ್ತಾರೆ: ಬೆಳಕನ್ನ ಕತ್ತಲೆ ಮುಚ್ಚಲು ಸಾಧ್ಯವೇ? ಖಂಡಿತ ಇಲ್ಲ. ಕತ್ತಲೆ ಅಂದ್ರೇನೆ ಬೆಳಕಿನ ಅಭಾವ. ನಿಖರವಾಗಿ ಬೆಳಕು ಮತ್ತು ಕತ್ತಲೆ ಒಟ್ಟಿಗೆ ಇರೋಕ್ ಸಾಧ್ಯವೇ ಇಲ್ಲ. ಆದ್ರೆ ಉರಿಯುತ್ತಿರೋ ಒಂದು ಪ್ರಕಾಶಮಾನವಾದ ದೀಪದ ಮೇಲೆ ನೀವೊಂದು ಗಟ್ಟಿಯಾದ ಅಪಾರದರ್ಶಕ ಮುಚ್ಚಳ ಮುಚ್ಚಿದ್ರೆ ಏನಾಗುತ್ತೆ? ಆ ದೀಪದ ಬೆಳಕು ಹೊರಬರೋಕೆ ಸಾಧ್ಯವೇ ಇಲ್ಲ. ಹೌದು. ಆ ದೀಪ ತನ್ನೊಳಗೆ ತಾನು ಉರಿಯುತ್ತಿರುತ್ತೆ, ಆದ್ರೆ ಹೊರಗಡೆ ದಟ್ಟವಾದ ಕತ್ತಲೆ ಆವರಿಸಿರುತ್ತೆ. ಇಂತಹ ಅದ್ಭುತವಾದ ಹೋಲಿಕೆ ನಮ್ಮ ಪರಿಸ್ಥಿತಿಯೂ ನಿಖರವಾಗಿ ಇದೆ. ಜೀವಾತ್ಮನು ಮೂಲತಃ ಸ್ವಯಂ ಪ್ರಕಾಶಮಾನವಾದ ಆನಂದಮಯವಾದ ದೀಪವಿದ್ದಂತೆ. ಆದ್ರೆ ನಾವು ಮೊದಲೇ ಚರ್ಚಿಸಿದ ಆ ಪ್ರಕೃತಿಯ 3 ಗುಣಗಳು ಸತ್ವ, ರಜಸ್, ತಮಸ್ ಒಂದು ಭದ್ರವಾದ ಮುಚ್ಚಳದಂತೆ ನಮ್ಮ ಆನಂದದ ದೀಪವನ್ನ ಮುಚ್ಚಿಹಾಕಿವೆ. ಆ ಮುಚ್ಚಳದ ಹೊರಗಡೆ ನಾವು ಆನಂದನ ಹುಡುಕ್ತಿದ್ದೀವಿ, ಆದ್ರೆ ನಮ್ಮದೇ ಬೆಳಕು ನಮ್ಗೆ ಕಾಣ್ತಿಲ್ಲ. ಹೌದು, ಅದೇ ನಮ್ಮ ಅಜ್ಞಾನ. ಆದ್ರೆ ನನ್ಗೊಂದು ಪ್ರಶ್ನೆ ಇದೆ. ಈಗ ನಾನು ಈ ಗ್ರಂಥಗಳನ್ನ ಓದಿದ್ದೀನಿ, ನನ್ಗೆ ಈ ಆಧ್ಯಾತ್ಮ ಜ್ಞಾನ ಸಿಕ್ಕಿದೆ, ಆನಂದ ನನ್ನೊಳಗೇ ಇದೆ ಮತ್ತು ಅದರ ಮೇಲೆ ಅಜ್ಞಾನದ ಮುಚ್ಚಳ ಇದೆ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಓಕೆ. ನನಗೀಗ ಜ್ಞಾನ ಬಂದಿರೋದ್ರಿಂದ ನನ್ನ ಜ್ಞಾನದಿಂದಲೇ ನನ್ನದೇ ಪ್ರಯತ್ನದಿಂದ ನಾನಾ ಮುಚ್ಚಳವನ್ನ ಯಾಕೆ ತೆಗಿಬಾರ್ದು? ಇದೇ ನಾವು ಎಡುಮಿಜಾಡ. ಇದನ್ನ ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ನಾವು ಯಾಕೆ ಕೇವಲ ನಮ್ಮ ಪ್ರಯತ್ನದಿಂದ ಮುಚ್ಚಳ ತೆಗೆಯೋಕೆ ಸಾಧ್ಯವಿಲ್ಲ ಅನ್ನೋದು ಅರ್ಥ ಆಗುತ್ತೆ. ಯಾಕೆ ಸಾಧ್ಯವಿಲ್ಲ? ಆ ದೀಪದ ಮೇಲಿರೋ ಮುಚ್ಚಳ ಕೇವಲ ಒಂದು ಮಾನಸಿಕ ಭ್ರಮೆ ಅಲ್ಲ, ಅದು ಜಡವಾದ ಪ್ರಕೃತಿಯಿಂದ ಮಾಡಲ್ಪಟ್ಟಿದೆ. ಆ ಮುಚ್ಚಳದ ತೂಕ ಅಪಾರವಾದದ್ದು. ನಮ್ಮ ಬುದ್ಧಿಶಕ್ತಿ, ನಮ್ಮ ಅಹಂಕಾರ ಇವೆಲ್ಲವೂ ಆ ಪ್ರಕೃತಿಯ ಭಾಗವೇ ಆಗಿವೆ. ಅಂದ್ರೆ ನೀವು ಯಾವ ಉಪಕರಣನ ಬಳಸಿ ಆ ಮುಚ್ಚಳವನ್ನ ತೆಗೆಯೋಕೆ ಪ್ರಯತ್ನಿಸ್ತಿದ್ದೀರೋ ಆ ಉಪಕರಣವು ಆ ಮುಚ್ಚಳದ ಒಂದು ಅಂಶವೇ ಆಗಿದೆ. ಅಂದ್ರೆ ನನ್ನ ಅಹಂಕಾರದಿಂದಲೇ ನಾನು ಅಹಂಕಾರದ ಮುಚ್ಚಳನೆ ತೆರೆಯೋಕೆ ಸಾಧ್ಯವಿಲ್ಲ? ಹೌದು. ಇದು ಒಂಥರ ನಿಮ್ಮಷ್ಟಕ್ಕೆ ನೀವೇ ನಿಮ್ಮ ಕೂದಲನ್ನು ಹಿಡಿದು ಮೇಲಕ್ಕೆ ಎತ್ಕೊಳ್ಳೋಕೆ ಸಾಧ್ಯವಿಲ್ಲದಂತೆ. ಮೈ ಗಾಡ್, ಇದು ಭಾರಿ ಆಳವಾದ ವಿಚಾರ. ಹಾಗಾದ್ರೆ ಪರಿಹಾರವೇನು? ಈ ಮುಚ್ಚಳವನ್ನು ತೆಗೆಯುವರ್ಯಾರು? ಆ ಜಡವಾದ ಪ್ರಕೃತಿಯ ಮುಚ್ಚಳವನ್ನ ಸರಿಸೋಕೆ
ಪರಮಾತ್ಮನ ಅಂದ್ರೆ ಆ ಮಹಾಚೇತನದ ಅನುಗ್ರಹ ಬೇಕೇ ಬೇಕು. ಅಂದ್ರೆ ದೇವರ ಗ್ರೇಸ್ ಬೇಕು ಅಂತ. ಖಂಡಿತ. ಪರಮಾತ್ಮನ ಮಿತಿಮೀರಿದ ಕರುಣೆ, ಆತನ ಅನುಗ್ರಹವಿಲ್ಲದೆ ಆ ಮುಚ್ಚಳ ಸ್ವಲ್ಪವೂ ಅಲುಗಾಡುವುದಿಲ್ಲ. ಕೇವಲ ಜ್ಞಾನದಿಂದ ಅಂದ್ರೆ ಕೇವಲ ಓದೋದ್ರಿಂದಲೇ ಮುಕ್ತಿ ಸಿಗೋದಾಗಿದ್ರೆ ಜ್ಞಾನಿಗಳು ಯಾರೂ ಈ ಸಂಸಾರದಲ್ಲಿ ಇರ್ತಾನೇ ಇರಲಿಲ್ಲ. ಹೌದಲ್ವಾ? ಅವರೆಲ್ಲರೂ ಎಂದೋ ಮುಕ್ತರಾಗಿರ್ತಿದ್ರು. ಕರೆಕ್ಟ್. ಮತ್ತು ಆ ಭಗವಂತನ ಅನುಗ್ರಹವನ್ನ ಒಲಿಸ್ಕೊಳ್ಳೋಕೆ ಇರೋ ಏಕೈಕ ಸಾಧನವೇ ನಾವು ಈ ಮೊದಲು ಚರ್ಚಿಸಿದ ಶ್ರೀ ವ್ಯಾಸತೀರ್ಥರ 7ನೇ ತತ್ವ ಅಮಲಾಭಕ್ತಿ ಅಥವಾ ಶುದ್ಧವಾದ ಭಕ್ತಿ. ಹಾಗಾದ್ರೆ ಇದರ ಅರ್ಥವೇನೋ? ಇದರ ಅರ್ಥ, ನಾವು ಜಗತ್ತಿನ ಎಲ್ಲ ವೇದ ಉಪನಿಷತ್ತುಗಳನ್ನ ಓದಿರಬಹುದು, ದೊಡ್ಡ ಪಂಡಿತರಾಗಿರ್ಬೋದು, ನಮ್ಮ ಬಳಿ ಅಪಾರವಾದ ಲೌಕಿಕ ಸಂಪತ್ತು ಇರ್ಬೋದು. ಜ್ಞಾನ ನಮಗೆ ನಮ್ಮ ಒಳಗೆ ಒಂದು ದೀಪವಿದೆ, ಅದರ ಮೇಲೆ ಮುಚ್ಚಳವಿದೆ ಅಂತ ಟಾರ್ಚ್ ಬಿಟ್ಟು ತೋರ್ಸ್ಕೊಡುತ್ತೆ. ಆದ್ರೆ ಎಲ್ಲಿಯವರೆಗೆ ನಮ್ಮೊಳಗಿನ ನಾನೇ ಎಲ್ಲವನ್ನೂ ಬಲ್ಲೆ, ನಾನೇ ಎಲ್ಲವನ್ನೂ ಸಾಧಿಸಬಲ್ಲೆ ಅನ್ನೋ ಅಹಂಕಾರನ ಬದಿಗಿಟ್ಟು ಹೌದು ಸಂಪೂರ್ಣ ವಿನಯದಿಂದ ಪರಿಶುದ್ಧವಾದ ಭಕ್ತಿಯಿಂದ ಆ ಭಗವಂತನಿಗೆ ನಾವು ಶರಣಾಗುವುದಿಲ್ವೋ, ಅಲ್ಲಿಯವರೆಗೆ ಭಗವಂತನ ಅನುಗ್ರಹದ ಕೈಗಳು ಆ ಮುಚ್ಚಳವನ್ನ ತೆಗೆಯೋದಿಲ್ಲ. ಅಂದ್ರೆ ಜ್ಞಾನವು ರೋಗನ ಪತ್ತೆ ಹಚ್ಚತ್ತೆ, ಆದ್ರೆ ಭಕ್ತಿಯು ಭಗವಂತನಿಂದ ಮದ್ದನ್ನ ತಂದುಕೊಡುತ್ತೆ. ವಾವ್! ವಿಶ್ಲೇಷಣೆಯನ್ನ ಅತ್ಯಂತ ಕರಾರುವಾಗಿ ಹಿಡಿದಿಟ್ರಿ. ಅಂತಿಮವಾಗಿ ಜ್ಞಾನವು ಭಕ್ತಿಯಲ್ಲಿ ಪರ್ಯವಸಾನಗೊಳ್ಳಬೇಕು ಎನ್ನುವುದು ಮಧ್ವಾಚಾರ್ಯರ ನವಪ್ರಮೇಯದ ಸಂದೇಶವೂ ಹೌದು, ನಾರದರ ಭಕ್ತಿಸೂತ್ರದ ತಿರುಳೂ ಹೌದು. ಹೌದು. ಆಧ್ಯಾತ್ಮ ಜ್ಞಾನ ನಮಗೆ ನಕ್ಷೆಯನ್ನ ಒದಗಿಸಿದ್ರೆ ಭಕ್ತಿಯು ಆ ದಾರಿಯಲ್ಲಿ ನಮ್ಮನ್ನ ಗುರಿಯತ್ತ ಕೊಂಡೊಯ್ಯುವ ವಾಹನವಾಗುತ್ತೆ. ಎರಡರ ಸಮಾಗಮದಿಂದ ಮಾತ್ರ ನಾವು ಶಾಶ್ವತವಾದ ಪರಸುಖನ್ನ ಅರಿಯೋಕೆ ಸಾಧ್ಯ. ನಾವು ಇಂದಿನ ಈ ಸಂಭಾಷಣೆಯಲ್ಲಿ ನಿಜಕ್ಕೂ ಬಹಳ ಸಂಕೀರ್ಣವಾದ ಮತ್ತು ಆಳವಾದ ವಿಚಾರಗಳನ್ನ ಅತ್ಯಂತ ಸರಳವಾಗಿ ಅನ್ವೇಷಣೆ ಮಾಡಿದ್ದೀವಿ. ಖಂಡಿತ. ಆಧ್ಯಾತ್ಮಜ್ಞಾನ ಅಂದ್ರೆ ಕೇವಲ ಕೆಲವು ಆಚರಣೆಗಳಲ್ಲ, ಅದು 24 ತತ್ವಗಳು ಮತ್ತು 3 ಗುಣಗಳ ಮೂಲಕ ಪ್ರಕೃತಿಯ ಯಂತ್ರಾಂಗವನ್ನ ಅರ್ಥಮಾಡಿಕೊಳ್ಳೋದು ಅನ್ನೋದನ್ನ ಅರಿತೆವು. ಶ್ರೀಮಧ್ವಾಚಾರ್ಯರ 9 ತತ್ವಗಳ ರತ್ನಮಾಲೆಯಲ್ಲಿ ಭಕ್ತಿಯೇ ಅಂತಿಮ ಸಾಧನ ಅನ್ನೋದು ಸ್ಪಷ್ಟವಾಯಿತು. ನಾರದ ಭಕ್ತಿ ಸೂತ್ರದ ಅಥಾತೋ ಎಣ್ಣೋ ಪದದ ಹಿಂದಿರೋ ವಿರಕ್ತಿಯ ಪೂರ್ವಸಿದ್ಧತೆಗಳನ್ನ ಕೂಡ ಅರ್ಥ ಮಾಡ್ಕೊಂಡ್ವಿ. ಹೌದು. ಹಾಗೆಯೇ ಬದುಕಿನ 4 ಆಶ್ರಮಗಳ ಚೌಕಟ್ಟಿನಲ್ಲಿ ನವವಿಧ ಭಕ್ತಿಗಳನ್ನ ಹೇಗೆ ಅಳವಡಿಸ್ಕೊಳ್ಬಹುದು ಮತ್ತು ಅಂತಿಮವಾಗಿ ನಮ್ಮೊಳಗಿನ ಆನಂದದ ದೀಪವನ್ನ ಮುಚ್ಚಿರೋ ಅಜ್ಞಾನದ ಮುಚ್ಚಳವನ್ನ ನಮ್ಮ ಕೇವಲ ಜ್ಞಾನದಿಂದಲ್ಲ, ಭಗವಂತನ ಅನುಗ್ರಹದಿಂದ ಮಾತ್ರ ಹೇಗೆ ತೆಗೀಬಹುದು ಅನ್ನೋ ಯಾಂತ್ರಿಕ ವ್ಯವಸ್ಥೆನ ಅರ್ಥೈಸ್ಕೊಂಡ್ವಿ. ನಿಜಕ್ಕೂ ಬಹಳ ಅರ್ಥಪೂರ್ಣವಾದ ಚರ್ಚೆ ಇದು. ಹೌದು. ಈ ಎಲ್ಲಾ ಗ್ರಂಥಗಳ ಸಾರಾಂಶ ನಮ್ಗೆ ಕಲಿಸೋ ಪಾಠವೆಂದ್ರೆ, ನಮ್ಮೊಳಗಿನ ಅಶಾಂತಿಗೆ ಮದ್ದು ಬೇರೆಲ್ಲೂ ಇಲ್ಲ, ಅದು ನಮ್ಮ ಒಳಗೆ, ನಮ್ಮ ಭಕ್ತಿಯಲ್ಲೇ ಇದೆ ಅನ್ನೋದು ಅಕ್ಷರಶಃ ಸತ್ಯ. ಈ ಸುಂದರವಾದ ಜ್ಞಾನದ ಅನ್ವೇಷಣೆಯನ್ನ ಮುಕ್ತಾಯಗೊಳಿಸೋ ಮುನ್ನ ಆ ದೀಪ ಮತ್ತು ಮುಚ್ಚಳದ ರೂಪಕವನ್ನೇ ಮತ್ತೊಮ್ಮೆ ನೆನಪಿಸ್ಕೊಳ್ಳೋಣ. ಇದು ನಾವು ನಮ್ಮಷ್ಟಕ್ಕೆ ನಾವೇ ಕೇಳ್ಕೊಳ್ಬೇಕಾದ ಒಂದು ಪ್ರಮುಖ ಪ್ರಶ್ನೆ. ಖಂಡಿತ ಕೇಳಿ. ನಮ್ಮ ಮೂಲ ಸ್ವರೂಪವೇ ಜ್ಞಾನ ಮತ್ತು ಆನಂದಮಯವಾಗಿದೆ ಮತ್ತು ನಾವು ಕೇವಲ ಆ ಮುಚ್ಚಳವನ್ನ ಭಕ್ತಿಯ ಮೂಲಕ ತೆಗಿಬೇಕಾಗಿದೆ ಅಂತ ಈ ಪುರಾತನ ಗ್ರಂಥಗಳು ನಮಗೆ ಸ್ಪಷ್ಟವಾಗಿ ಹೇಳ್ತವೆ. ಆದ್ರೆ ಪ್ರತಿದಿನ ಈ ಆಧುನಿಕ ಬದುಕಿನ ಓಟದಲ್ಲಿ ಕೃತಕವಾದ ಖುಷಿಯನ್ನ ಹುಡುಕೊಂಡು ಹೋಗೋ ಭರದಲ್ಲಿ ನಾವು ಆ ಮುಚ್ಚಳವನ್ನ ತೆಗೆಯೋ ಪ್ರಯತ್ನ ಮಾಡ್ತಿದೀವಾ? ಅಥ್ವಾ ಆ ಮೊದಲೇ ಇರೋ ಮುಚ್ಚಳದ ಮೇಲೆಯೇ ಮತ್ತಷ್ಟು ಹೊಸ ಹೊಸ ಕೃತಕ ಮುಚ್ಚಳಗಳನ್ನ, ಅಂದ್ರೆ ಹಣದ ವ್ಯಾಮೋಹ, ಹುಸಿ ಪ್ರತಿಷ್ಠೆ, ಅಹಂಕಾರ ಅನ್ನೋ ಭಾರವಾದ ಕಲ್ಲುಗಳನ್ನ ನಾವೇ ಭದ್ರವಾಗಿ ಮುಚ್ಚಿ ಆ ಒಳಗಿನ ದೀಪದ ಬೆಳಕನ್ನ ಶಾಶ್ವತವಾಗಿ ಕತ್ತಲೆಯಲ್ಲಿಡೋ ಪ್ರಯತ್ನ ಮಾಡ್ತಿದ್ದೀವಾ? ಯೋಚಿಸಿ. ಬಹಳ ಅದ್ಭುತವಾದ ಪ್ರಶ್ನೆ. ಮತ್ತೊಂದು ಕುತೂಹಲಕಾರಿ ಮತ್ತು ಆಳವಾದ ಜ್ಞಾನದ ಅನ್ವೇಷಣೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮೊಳಗಿನ ಆ ಬೆಳಕಿನ ಹುಡುಕಾಟ ನಿರಂತರವಾಗಿರ್ಲಿ.